ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಶುರುವಾಯಿತು ಅಂದ ತಕ್ಷಣವೇ ನಾವು ಯಾವುದೋ ಔಷಧಿಗಳನ್ನು ಅಥವಾ ಮಾತ್ರೆಗಳನ್ನು ತಗೊಂಡ್ಬಿಡ್ತೇವೆ. ಆದರೆ ಇದು ಶರೀರಕ್ಕೆ ಎಷ್ಟು ಅಡ್ಡ ಪರಿಣಾಮ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಈ ಒಂದು ಸಿರಪ್ಗಳು ಅಥವಾ ಮಾತ್ರೆಗಳು ಅಡಿಕ್ಷನನ್ನು, ಅಂದರೆ ಅದು ಹ್ಯಾಬಿಚುವಲ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾದರೆ ಏನು ಬಳಸಬೇಕು? ಫೈಬರ್ಸ್ಗಳನ್ನು ಬಳಸಬೇಕು. ಈ ಒಂದು ನೀರಿನಲ್ಲಿ ಕರಗುವಂತಹ ಮತ್ತು ಕರಗದಂತಹ ಎರಡೂ ರೀತಿಯ ಫೈಬರ್ಗಳನ್ನು ಮಿಶ್ರಣ ಮಾಡಿಕೊಂಡು ತಗೊಳ್ಳೋದ್ರಿಂದಾಗಿ ಮಲ ಉತ್ಪಾದನೆಯೂ ಕೂಡ ಆಗುತ್ತೆ, ಅದರ ವಿಸರ್ಜನೆಯೂ ಕೂಡ ಆಗುತ್ತೆ. ಸೊ ಅದಕ್ಕೆ ಯಾವುದನ್ನು ತಗೊಳ್ಬೋದು ಅಂತ ಹೇಳಿದ್ರೆ ಇಸಬ್ಗೋಲ್ ಮತ್ತು ಇನ್ಯುಲಿನ್. ಹೌದು ವೀಕ್ಷಕರೇ, ಇಸಬ್ಗೋಲ್ ಮತ್ತು ಇನ್ಯುಲಿನ್ ಅನ್ನೋ ಈ ಒಂದು ಕಾಂಬಿನೇಷನ್ ಏನಿದೆ, ಕರಗುವ ಮತ್ತು ಕರಗದ ಎರಡರ ಕಾಂಬಿನೇಷನ್ ಇರುವಂಥ ಫೈಬರ್ಗಳನ್ನು ನೀವು ತಗೊಳ್ಬೇಕಾಗತ್ತೆ. ಸೊ ಇಸಬ್ಗೋಲ್ ಅನ್ನುವಂಥದ್ದು ಮಲವನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಇನ್ಯುಲಿನ್ ಅನ್ನುವಂಥದ್ದು ಮಲವನ್ನು ವಿಸರ್ಜನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಮಾತ್ರೆಗಳನ್ನು ಅಥವಾ ಸಿರಪ್ಗಳನ್ನು ಮೊದಲೇ ಪ್ರಯತ್ನ ಮಾಡುವುದರ ಬದಲು ಈ ಒಂದು ಫೈಬರ್ಗಳನ್ನು ಮೊದಲು ಮಾಡಬೇಕು. ಅದರಲ್ಲೂ 50 ವರ್ಷಕ್ಕಿಂತ ಕೆಳಗಿನವರು ಯಂಗ್ ಏಜ್ನಲ್ಲಿ ಯಾವುದೇ ಕಾರಣಕ್ಕೂ ಮಾತ್ರೆ ಮತ್ತು ಸಿರಪ್ಗಳ ಮೊರೆ ಹೋಗಬೇಡಿ. ಈ ಒಂದು ಇಸಬ್ಗೋಲ್ ಮತ್ತು ಇನ್ಯುಲಿನ್ ಅನ್ನುವಂಥ ಫೈಬರ್ಗಳನ್ನು ತಗೊಂಡು ಅದು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೂಡ ವೃದ್ಧಿ ಮಾಡೋದ್ರಿಂದಾಗಿ ಈ ಒಂದು ಮಲಬದ್ಧತೆಯನ್ನು ಮೂಲ ಕಾರಣದಿಂದನೇ ಗುಣಪಡಿಸಬಹುದು. ಸೊ ಈ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.